ಬಿಗ್ ಬಾಸ್ ಸ್ಪರ್ಧಿ ಮಚ್ಚಿಡಿದ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ವಿನಯ್ ಗೌಡ ಎಸ್ಕೇಪ್. ಎಫ್ಐಆರ್ ಬೀಳ್ತಾ ಇದ್ದ ಹಾಗೆ ವಿನಯ್ ಗೌಡ ಕ್ಷಮೆಯಾಚನೆ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಶೋಕಿ ಘರ್ಜಿಸಿದ ಖಾಕಿ, ಮಚ್ ಹಿಡಿದು ಪೋಸು ಬಿತ್ತು ಕೇಸು, ನಡು ರಸ್ತೆಯಲ್ಲೇ ಲಾಂಗು ಮಚ್ಚು ತೋರಿಸಿದ್ದ ರಜತ್ ಮತ್ತು ವಿನಯ್ ಗೌಡ. ಇವರಿಬ್ಬರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ರು. ಇತ್ತೀಚೆಗೆ ನಡೆದ ಕೊನೆಯ ಸೀಸನ್ನಲ್ಲಿ 2 ಸ್ಪರ್ಧಿಗಳು ಕೂಡ ಇದ್ರು. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋ ತೆವಲೇನೋ ಪಾಪ ಕೈಯಲ್ಲಿ ಯಾವುದಾದ್ರೂ ಕೋಲೋ ಅಥವಾ ಬೆತ್ತನ ಹಿಡ್ಕೊಂಡಿದ್ರು ನಾವು ಸುದ್ದಿ ಮಾಡ್ತಿರ್ಲಿಲ್ಲ. ಕೈಯಲ್ಲಿ ಹಿಡ್ಕೊಂಡಿದ್ದು ತಗಡಲ್ಲಿ ಮಾಡಿರುವಂತಹ ಲಾಂಗು ಮಚ್ಚು. ಕುಲುಮೆ ಕೊಟ್ಟರೂ ಕೂಡ ಆ ಕುಲುಮೆ ಅವನು ಅಷ್ಟು ಶಾರ್ಪ್ ಆಗಿ ಕೆತ್ತುತ್ತಿದ್ನೋ ಏನೋ, ಅದಕ್ಕಿಂತಲೂ ಶಾರ್ಪ್ ಆಗಿತ್ತು ಆ ಕತ್ತಿ ತಲವಾರುಗಳು. ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಮಚ್ಚಿಡಿದ ಪ್ರಕರಣ ಇದು. ಬಿಗ್ ಬಾಸ್ ಸ್ಪರ್ಧಿ ರಜತ್ ಅಂಡ್ ವಿನಯ್ ಗೌಡ. ಈಗ ರಜತ್ ಪತ್ನಿ ಠಾಣೆಗೆ ಹಾಜರಿದ್ರು. ಜೊತೆಗೆ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಎನ್ನುವಂಥ ಮಾಹಿತಿ ಇತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಅಲ್ಲಿ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಇಬ್ಬರನ್ನ ಪೊಲೀಸರು ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅಬ್ವಿಯಸ್ಲಿ ಪ್ರಾಥಮಿಕ ಎನ್ಕ್ವೈರಿ ಮಾಡಬೇಕಾಗುತ್ತೆ, ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಇವರಿಬ್ಬರು ಕೂಡ ಫೋನ್ ಸಂಪರ್ಕಕ್ಕೆ ಬರೋದಿಲ್ಲ. ಇಬ್ಬರು ಎಬ್ಸ್ಕಾಂಡ್ ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ಇತ್ತು. ಆದರೆ ರಜತ್ ಕಿಶನ್ ಅವರ ಧರ್ಮ ಪತ್ನಿ ಠಾಣೆಗೆ ಹಾಜರಾದ್ರು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಜತ್ ಹೆಂಡತಿ ಠಾಣೆಗೆ ಹಾಜರಾಗಿದ್ದಾರೆ. ಆದರೆ ವಿನಯ್ ಗೌಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ. ವಿನಯ್ ಗೌಡ ಪೊಲೀಸರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ರಜತ್ ಹೆಂಡತಿ ಠಾಣೆಗೆ ಹಾಜರಾಗಿದ್ರು. ಜೊತೆಗೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಿಗ್ ಬಾಸ್ನ ಸ್ಪರ್ಧಿಗಳು ಅಂದಾಗ ಅವರಿಗೆ ಅವರದೇ ಆದಂಥ ಫ್ಯಾನ್ ಬೇಸ್ಗಳು ಇರ್ತವೆ. ನೋಡ್ರಿ, ನಾವು ಒಬ್ಬರನ್ನು ಅನುಕರಿಸ್ತಿದ್ದೀವಿ ಅಥವಾ ಅವರನ್ನು ಫಾಲೋ ಮಾಡ್ತಿದ್ದೀವಿ ಅಂದರೆ, ಅದರಲ್ಲೂ ವಿಶೇಷವಾಗಿ ಸೆಲೆಬ್ರಿಟಿಗಳು ಅವರು ಕಟ್ ಮಾಡೋ ಹೇರ್ ಕಟ್ ಸ್ಟೈಲನ್ನು ಕೂಡ ಅನುಕರಿಸ್ತಾರೆ. ಅವರು ನಡೆಯೋ ರೀತಿ ಅವರ ಸ್ವಭಾವ, ಅವರದೇ ಆದಂತಹ ಸ್ಟೈಲು ಎಲ್ಲವನ್ನು ಕೂಡ ಅನುಕರಿಸ್ತಾರೆ. ಹಿಂಗೆ ನಡು ರಸ್ತೆಯಲ್ಲಿ ಹುಚ್ಚರು ಥರ ಲಾಂಗ್ ಹಿಡ್ಕೊಂಡು ಹೋದರೆ ಇವರ ಅಭಿಮಾನಿಗಳು ನಾಳೆ ದಿನ ಮಂಡ್ಯದಲ್ಲಿರ್ತಾರೆ ರೀ, ಮೈಸೂರಲ್ಲಿರ್ತಾರೆ, ಹಾವೇರಿಲಿರ್ತಾರೆ, ಹುಬ್ಳಿಲಿರ್ತಾರೆ, ಮಂಗಳೂರಲ್ಲಿರ್ತಾರೆ, ಉಡುಪಿಲಿರ್ತಾರೆ. ನಾನು ರಜತ್ತು ಕಿಶನ್ನು ಆಮೇಲೆ ವಿನಯ್ ಗೌಡನ ಅಭಿಮಾನಿಗಳು ನಾನು ತಲವಾರು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಭಿಮಾನಿಗಳು ಹೊರಟ್ರೆ ಏನು ಕಥೆ? ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗಬಹುದು. ಹಾಗಾಗಿ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಇಬ್ಬರ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು. ಧಾರಾವಾಹಿ ಆ್ಯಕ್ಟರ್ಗಳಾಗಿರಲಿ, ಸಿನಿಮಾ ಆ್ಯಕ್ಟರ್ಗಳಾಗಿರಲಿ, ಕಿರುತೆರೆ ನಟಿಸುವಂಥವರು, ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಳ್ಳುವವರು, ಅವರದೇ ಆದಂತಹ ಅಭಿಮಾನಿಗಳ ಬಳಗ ಇರ್ತವೆ. ಸಮಾಜಕ್ಕೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಈ ರೀಲ್ಸ್ ಮುಖಾಂತರ? ಏನು ಸಂದೇಶ ಅದು? ಕೈಯಲ್ಲಿ ತಲವಾರು ಹಿಡ್ಕೊಳ್ಳೋದು, ಆಯುಧಗಳನ್ನು ಇಟ್ಕೊಂಡು ಪೋಸ್ ಕೊಡೋದು, ಥೇಟ್ ರೌಡಿಗಳ ಹಾಗೆ. ಆ ನಡ್ಕೊಂಡು ಬರೋ ಸ್ಟೈಲ್ ನೋಡ್ಬೇಕು. ಆ ರೀಲ್ಸ್ ಇದ್ರೆ ಪ್ಲೇ ಮಾಡಿ ದಯವಿಟ್ಟು. ನಡ್ಕೊಂಡು ಬರೋ ಸ್ಟೈಲ್ ನೋಡ್ಬೇಕಿಬ್ರು. ಆ ರೀಲ್ಸ್ನಲ್ಲಿ ಇಬ್ಬರು ನಡೆದುಕೊಂಡು ಬರುವಂಥ ಸ್ಟೈಲು, ತಲವಾರು ಹಿಡ್ಕೊಂಡು. ಏನು ರೌಡಿಗಳ ಇವರು? ಸಮಾಜಕ್ಕೆ ಯಾವ ತರಹದ ಪರಿಣಾಮ ಬೀರುತ್ತೆ ಅನ್ನೋ ಪರಿಜ್ಞಾನ ಬೇಡ, ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ. ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದಾರೆ ಇವರು? ಬಿಗ್ ಬಾಸಿಗೆ ಹೋದ ಮಾತ್ರಕ್ಕೆ ನೀವೇನು ಮಂಗಳ ಗ್ರಹಕ್ಕೆ ಹೋಗಿ ಬಂದ್ರಿ? ಹಾಗಾಗಿ ಇವರಿಬ್ಬರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಟಾದಲ್ಲಿ ಶೋಕಿ ಘರ್ಜಿಸಿದ ಖಾಕಿ, ಬಸವೇಶ್ವರ ನಗರ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ರು. ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡುವಂತಹ ಸೆಲ್ನಿಂದ ಇವರಿಗೆ ದೂರು ದಾಖಲಾಗಿತ್ತು. ತಕ್ಷಣ ಎಫ್ಐಆರ್ ದಾಖಲಿಸಿದ್ದಾರೆ. ವಿನಯ್ ಗೌಡ ಕ್ಷಮೆ ಯಾಚಿಸಿದ್ದಾನಂತೆ. ನೋಡಪ್ಪ, ಯಾರದೋ ಹೊಟ್ಟೆಗೆ ಚಾಕುವಿನಿಂದ ತಿವಿದ ನಂತರ ಅಯ್ಯಪ್ಪ ತಪ್ಪಿ ಬಿದ್ದೋಯ್ತು ಚಾಕು ಅಂದ್ರೆ ಆಗುತ್ತಾ? ಅಪರಾಧಗಳು ನಡೆದು ಹೋಗಿದೆ. ಈಗ ಸ್ವಾರಿ ಕೇಳಿ ಯಾವ ಪ್ರಯೋಜನಕ್ಕೆ? ನಡು ಬೀದಿಯಲ್ಲಿ ತಲವಾರು ಹಿಡ್ಕೊಂಡು ರೀಲ್ಸ್ ಮಾಡ್ತಾರೆ, ಇನ್ಸ್ಟಾದಲ್ಲಿ ನಿರಾತಂಕವಾಗಿ ಅಪ್ಲೋಡ್ ಮಾಡ್ತಾರೆ. ಎಫ್ಐಆರ್ ಬೀಳ್ತಾ ಇದ್ದಂತೆ ವಿನಯ್ ಗೌಡ ಕ್ಷಮೆ ಯಾಚನೆ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಶೋಕಿ ಮಾಡಲು ಹೋಗಿ ಈಗ ಬಸವೇಶ್ವರ ನಗರ ಪೊಲೀಸರ ಜೊತೆ ತಗಲಾಕಿಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಎಫ್ಐಆರ್ ದಾಖಲಾಗಿದೆ. ಇವರಿಬ್ಬರ ವಿರುದ್ಧವೂ ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇಬ್ಬರ ವಿರುದ್ಧ ಎಫ್ಐಆರ್ ಆಗಿದೆ.
ಈಗಾಗಲೇ ರಜತ್ ಪತ್ನಿ ಬಸವೇಶ್ವರ ನಗರ ಠಾಣೆಗೆ ಹಾಜರಾದರು ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಜತ್ ಅವರು ಮತ್ತು ವಿನಯ್ ಗೌಡ ಇಬ್ಬರು ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆದರೂ ಕೂಡ ವಿನಯ್ ಗೌಡ ಉತ್ತರಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇವರಿಬ್ಬರು ಕೂಡ ಕೊನೆಯ ಸೀಸನ್ ಬಿಗ್ ಬಾಸ್ನ ಕೊನೆಯ ಸೀಸನ್ನಲ್ಲಿ ಸ್ಪರ್ಧಿಗಳಾಗಿದ್ದರು. ಇಬ್ಬರು ಕೂಡ ವಿಶೇಷವಾಗಿ ಆಟ ಆಡ್ತಾ ಇದ್ರು, ಮನರಂಜಿಸ್ತಾ ಇದ್ರು. ರಜತ್ ಮತ್ತು ವಿನಯ್ ಗೌಡ ಇಬ್ಬರು ಕೂಡ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು. ನಡು ರಸ್ತೆಯಲ್ಲಿ ಲಾಂಗು ಮಚ್ಚು ತೋರಿಸಿದಂತಹ ರಜತ್ ಮತ್ತು ವಿನಯ್ ಗೌಡ ಸೊ ಈಗ ಇನ್ಸ್ಟಾದಲ್ಲಿ ರೀಲ್ಸ್ ಹಾಕಿದ ಕಾರಣ, ಕೈಯಲ್ಲಿ ಮಚ್ಚು ಲಾಂಗು ಹಿಡಿದು ರೀಲ್ಸ್ ಹಾಕಿದ ಕಾರಣ ಅವರ ವಿರುದ್ಧ FIR ದಾಖಲಾಗಿದೆ. ಅದು ಕೂಡ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ. ಸಮಾಜಕ್ಕೆ ಏನು ಸಂದೇಶ ಕೊಡೋದು? ನೆಗೆಟಿವ್ ಆದಂಥ ಸಂದೇಶಗಳು ಹೋಗ್ತವೆ. ಸೊ ಹೀಗಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯವರು ಇವರನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇಬ್ಬರು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಜೊತೆಗೆ ವಿನಯ್ ಗೌಡ, ಈಗ ಬರ್ತಾ ಇರ್ತಕ್ಕಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ವಿನಯ್ ಗೌಡ ಪೊಲೀಸರಿಗೆ ಉತ್ತರಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ರಜತ್ ಅವರ ಪತ್ನಿಯೂ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹಾಜರಾದರು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ.